ಎಲ್ರಿಗೂ ನಮಸ್ಕಾರ. ಸ್ವೀಕಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. RRB ಗ್ರೂಪ್ ಡಿ ಎಕ್ಸಾಮ್ ಏನ್ ಬರ್ತಾ ಇದೆ 2026, ಇದಕ್ಕೆ ಸಂಬಂಧಪಟ್ಟಂಗೆ 60 ದಿನಗಳ ಒಂದು ಕ್ರಾಶ್ ಕೋರ್ಸ್ ತರ ಇದನ್ನ ನಡೆಸ್ತಾ ಇದೀವಿ. ಸೊ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಿರೋರು ಇದರ ಜಾಯ್ನ್ ಆಗ್ಬೋದು, ತಯಾರಿ ಮಾಡೋಕೆ ಶುರು ಮಾಡಿದವರು ಕೂಡ ಜಾಯ್ನ್ ಆಗ್ಬೋದು. ಒಂದು ಹಂತದಲ್ಲಿ ಸೀಮಿತ ಅವಧಿಯಲ್ಲಿ ಸಾಧ್ಯವಾದಷ್ಟು ಹೆಚ್ಚಿನ ಪ್ರಮಾಣದ ಒಂದು ತಯಾರಿಯನ್ನು ನಡೆಸೋದಿದ್ರೆ ಉದ್ದೇಶ ಆಗಿರುತ್ತೆ. ಇದರ PDF ನೋಟ್ಸ್ಗಳನ್ನು ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪಲ್ಲಿ ಆ್ಯಡ್ ಮಾಡ್ತೀವಿ. ನಿಮ್ಮ ಟೆಲಿಗ್ರಾಮ್ ಗ್ರೂಪ್ನ ಆ್ಯಡ್ ಮಾಡಬೇಕು ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಇದೆ, ಕಾಂಟ್ಯಾಕ್ಟ್ ಮಾಡಿ ನೀವು ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಜಾಯ್ನ್ ಆದವರು ಕ್ಲಾಸ್ ನೋಟ್ಸ್ಗಳನ್ನು ಮತ್ತು ಪ್ರಾಕ್ಟೀಸ್ ಟೆಸ್ಟ್ಗಳನ್ನು ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ಪಡ್ಕೋತೀರಾ. ಇದು ಡೇ 1. ಬನ್ನಿ ನೋಡ್ತಾ ಹೋಗೋಣ. ಸೊ ವಾಟ್ಸಪ್ ನಂಬರ್ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಕಾಣ್ತಿದೆಯಲ್ಲ, ಈ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ಅಲ್ಲಿ ಪಡ್ಕೋಬೋದಾಗಿರುತ್ತೆ. ಸೊ ಮೊದಲನೇ ದಿವಸ RRB ಗ್ರೂಪ್ ಡಿ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ನಾವು 3 ಡಿವಿಷನ್ಸ್ ಅನ್ನು ಮಾಡ್ಕೊಂಡಿದ್ದೀವಿ. ಕರೆಂಟ್ ಅಫೇರ್ಸ್ ಮತ್ತು GK ಏನಿದೆ ಇದನ್ನು ನೀವು ರೆಗ್ಯುಲರ್ ಆಗಿ ಸ್ಟಡಿ ಮಾಡಬೇಕಾಗತ್ತೆ. ಬಟ್ ನಾನು GK ಟಾಪಿಕ್ಸನ್ನು ಕೆಲವು ದಿನಗಳ ನಂತರ ಆ್ಯಡ್ ಮಾಡ್ತಾ ಹೋಗ್ತೀನಿ. ಒಂದೊಂದು ಕ್ಲಾಸಸ್ಸಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತೀನಿ GK ಟಾಪಿಕ್ಸ್ಗಳು ಯಾವ್ಯಾವ್ದು ಓದಬೇಕು ಅನ್ನೋದ್ರ ಬಗ್ಗೆ. ಸೊ ಅದರ ಬಗ್ಗೆ ಒಂದು 3-4 ಕ್ಲಾಸ್ಗಳನ್ನ ಸ್ಪೆಸಿಫಿಕ್ ಆಗಿ ನಿಮ್ಗೆ ಆ್ಯಡ್ ಮಾಡ್ತೀನಿ ಕೊನೆಯಲ್ಲಿ. ಅದನ್ನು ಕರೆಂಟ್ ಅಫೇರ್ಸನ್ನು ಕನಿಷ್ಠ 6 ರಿಂದ 8 ತಿಂಗಳ ಕರೆಂಟ್ ಅಫೇರ್ಸು ಇಲ್ಲ 8 ರಿಂದ 10 ತಿಂಗಳ ಕರೆಂಟ್ ಅಫೇರ್ಸ್ನ ನೀವು ಸ್ಟಡಿ ಮಾಡ್ಬೋದು. ಕರೆಂಟ್ ಅಫೇರ್ಸ್ PDF ನೋಟ್ಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ, ಪರ್ಚೇಸ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಕರೆಂಟ್ ಅಫೇರ್ಸನ್ನು ರೆಗ್ಯುಲರ್ ಸ್ಟಡಿ ಮಾಡಿ, GKನ ಓದ್ತಾ ಇರಿ. ನಾನು ಈ ಒಂದು 60 ಡೇಸ್ ಈ ಒಂದು ಕ್ರ್ಯಾಶ್ ಕೋರ್ಸಲ್ಲಿ ಮ್ಯಾಥಮೆಟಿಕ್ಸು, ರೀಸನಿಂಗು ಮತ್ತು ಸೈನ್ಸ್ ಟಾಪಿಕ್ಸ್ಗಳನ್ನ ಪ್ರತಿದಿನ ಒಂದೊಂದು ಯೂನಿಟ್ಗಳ ಸಣ್ಣ ಸಣ್ಣ ಟಾಪಿಕ್ಸನ್ನು ತೆಗೆದುಕೊಂಡು ಡಿಸ್ಕಷನ್ ಮಾಡ್ತೀನಿ. ಸೊ ಮೊದಲನೇ ಕ್ಲಾಸ್ ಆಗಿರೋದ್ರಿಂದ ಇಂಟ್ರೊಡಕ್ಷನಲ್ಲಿ ಮ್ಯಾಥಮೆಟಿಕ್ಸ್ ವಿಭಾಗದಿಂದ ನಂಬರ್ ಸಿಸ್ಟಮನ್ನು ತಗೊಂಡಿದ್ದೀನಿ. ನಾನು ಫುಲ್ ಡೀಟೇಲಾಗಿ ಮೊದಲನೇ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಲ್ಲ, ಟಾಪಿಕ್ಸ್ಗಳನ್ನು 2ನೇ ಕ್ಲಾಸಲ್ಲಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನು ಮೊದಲನೇ ತರಗತಿಯಿಂದ ನೀಡ್ತಾ ಹೋಗ್ತೀವಿ. ಸೊ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅದು ಮುಂದೆ ಬರುವಂತಹ ಸನ್ನಿವೇಶದಲ್ಲಿ ಎಕ್ಸಾಮಿನೇಷನ್ಸ್ಗೆ ತುಂಬ ಅನುಕೂಲ ಆಗುತ್ತೆ. ಸೊ ನನ್ನ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಈಗ ಮೊದಲನೇ ಟಾಪಿಕ್ಕು ನಂಬರ್ ಸಿಸ್ಟಮ್ ಇದೆ. ಮ್ಯಾಥಮೆಟಿಕ್ಸಲ್ಲಿ RRB ಗ್ರೂಪ್ ಡಿ ಎಕ್ಸಾಮ್ನ ಸಿಲೆಬಸನ್ನು ನೋಡಿದ್ರೆ ನಂಬರ್ ಸಿಸ್ಟಮ್ ಇದೆ. ನಂಬರ್ ಸಿಸ್ಟಮ್ ಅಂತ ಮಾತ್ರ ಮೇಲ್ ನೋಟಿಗೆ ಇರುತ್ತೆ, ಒಳಗಡೆ ಇರುವಂಥ ಸಬ್ ಡಿವಿಷನ್ಸ್ಗಳನ್ನು ನಿಮಗೆ ಒಂದು ಇಂಟ್ರೊಡ್ಯೂಸ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೀನಿ. ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊತಾ ಹೋಗಿ. ಮೊದಲನೇದು ನಂಬರ್ ಸಿಸ್ಟಮಲ್ಲಿ, ನಂಬರ್ ಸಿಸ್ಟಮ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಮ್ಯಾಥಮೆಟಿಕ್ಸ್ ಡೀಲಿಂಗ್ ವಿತ್ ದ ನಂಬರ್ಸ್ ಆ್ಯಂಡ್ ದೇರ್ ಪ್ರಾಪರ್ಟೀಸ್. ಸೊ ನಂಬರ್ಗಳು ಮತ್ತು ಅವುಗಳ ಗುಣಲಕ್ಷಣಗಳ ಜೊತೆ ಯಾವ ಸಂಖ್ಯೆ ಅನ್ನೋದ್ರ ಮೇಲೆ ಅದರ ಗುಣಲಕ್ಷಣ ಅವಲಂಬಿತವಾಗಿರುತ್ತೆ, ಅದರ ಮೇಲೆ ಗಣಿತದಲ್ಲಿ ಅದರದೇ ಆದಂಥ ಪ್ರಾಪರ್ಟಿಗಳನ್ನು ಅದು ಹೊಂದಿರುತ್ತೆ. ಈಗ 1 by 1 ನೋಡ್ತಾ ಹೋಗೋಣ. ಬೇಸಿಕ್ ಇನ್ಫಾರ್ಮೇಷನ್ಸ್ ನಿಮಗಿದ್ರೆ ಎಕ್ಸಾಮ್ಸಲ್ಲಿ ತುಂಬ ಅನುಕೂಲ ಆಗುತ್ತೆ. ಸೊ ಸಂಖ್ಯೆಗಳ ವರ್ಗೀಕರಣವನ್ನು ಮೊದಲನೇದಾಗಿ ನೋಡೋದಾದರೆ ಯಾವ್ಯಾವ ಸಂಖ್ಯೆಗಳು ಅಂತ ಹೇಳಿದ್ರೆ, ಮೊದಲನೇದಾಗಿ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ, ಕನ್ನಡದಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಎನ್ನಿಂದ ರೆಪ್ರೆಸೆಂಟ್ ಮಾಡ್ತೀವಿ ಇದನ್ನು. 1 2 3 4 ಅಂತ ಏನು ಶುರು ಆಗುತ್ತೆ ಇನ್ಫಿನಿಟಿ ತನಕ ಎಷ್ಟು ಸಂಖ್ಯೆಗಳು ನಾವು ಲೆಕ್ಕ ಹಾಕೋದಿಲ್ಲೋ ಅಲ್ಲಿವರೆಗೂ ಇರುವಂತಹ ಎಲ್ಲ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ. ಎರಡನೇದು ಹೋಲ್ ನಂಬರ್ಸ್, ಪೂರ್ಣಾಂಕಗಳು ಅಥವಾ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಇದರಲ್ಲಿ 0 ಆ್ಯಡ್ ಆಗುತ್ತೆ, ನೆಗೆಟಿವ್ ನಂಬರ್ಸ್ ಇರೋದಿಲ್ಲ. ನೋಡಿ, ನ್ಯಾಚುರಲ್ ನಂಬರ್ಸ್ಗೂ ಹೋಲ್ ನಂಬರ್ಸ್ಗೂ ವ್ಯತ್ಯಾಸ ಏನು ಅಂದರೆ, ನ್ಯಾಚುರಲ್ ನಂಬರ್ಸಲ್ಲಿ ಸ್ವಾಭಾವಿಕ ಸಂಖ್ಯೆಗಳಲ್ಲಿ 0 ಇರೋದಿಲ್ಲ, ಪೂರ್ಣಾಂಕಗಳಲ್ಲಿ ಅಥವಾ ಪೂರ್ಣ ಸಂಖ್ಯೆಗಳಲ್ಲಿ 0 ತಗೊಂಡ್ರೆ ಉಳಿದಂಥ ಎಲ್ಲ ಕೂಡ ಸೇಮೇ ಇರುತ್ತೆ. ಇದಾದ್ಮೇಲೆ ಅದು ಇಂಟೀಜರ್ಸ್ ಅಂತ ಕರಿತೀವಿ, ಪೂರ್ಣಾಂಕಗಳು ಅಂತ ಹೇಳ್ತಾರೆ. ಪೂರ್ಣಾಂಕಗಳು ಅಂತ ಹೇಳಿದಾಗ 0 ಇರುತ್ತೆ, 1 2 3 4 ಇರುತ್ತೆ, ಬಟ್ ನೆಗೆಟಿವ್ ಮಾರ್ಕ್ ಕೂಡ ಇರುತ್ತೆ, ಅಂದರೆ -1 -2 -3 ಇವೆಲ್ಲ ಇರ್ತವೆ. ಸೊ ಮೊದಲನೇದು ಸ್ವಾಭಾವಿಕ ಸಂಖ್ಯೆಗಳು ಅಂದರೆ 1 2 3 4 5 6 ಇನ್ಫಿನಿಟಿ ತನಕ. ಪೂರ್ಣ ಸಂಖ್ಯೆಗಳು ಅಂತ ಹೇಳಿದ್ರೆ 0 ಸೇರ್ಕೊಳ್ಳುತ್ತೆ, 0 1 2 3 4 ಅಂತ. ಪೂರ್ಣಾಂಕಗಳು ಅಂತ ಹೇಳಿದಾಗ, ಇಂಟೀಜರ್ಸ್ ಅಂತ ಹೇಳಿದಾಗ 0 1 2 3 4 ಎಲ್ಲ ಇರುತ್ತೆ, ಜೊತೆಗೆ ಋಣಾತ್ಮಕ ಸಂಖ್ಯೆಗಳು ನೆಗೆಟಿವ್ ನಂಬರ್ಸ್ -1 -2 -3 ಕೂಡ ಸೇರ್ಕೊಳ್ತಾ ಹೋಗುತ್ತೆ. ಇದಾದ್ಮೇಲೆ ನೆಕ್ಸ್ಟು ರ್ಯಾಷನಲ್ ನಂಬರ್ಸ್, ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳನ್ನು ನಾವು P/Q ಫಾರ್ಮಲ್ಲಿ ಬರಿತೀವಿ, ಭಾಗಾಕಾರದ P/Q ಫಾರ್ಮಲ್ಲಿ ಬರಿತೀವಿ. Q 0 ಆಗಿರಬಾರ್ದು, Q 0 ಆದರೆ ಡಿಫೈನ್ ಮಾಡೋಕ್ಕಾಗಲ್ಲ, ಹಾಗಾಗಿ Q 0 ಆಗಿರಬಾರ್ದು ಯಾವುದೇ ಕಾರಣಕ್ಕೂ. ಉದಾಹರಣೆಗೆ 1/2 -3/4 ಇಂಟೀಜರ್ಸ್ ಸಂಖ್ಯೆಗಳು ಯಾವುದೇ ಆಗಿರ್ಬೋದು, ಪ್ಲಸ್ ಆಗಿರ್ಬೋದು, ಬಟ್ P/Q ಫಾರ್ಮಲ್ಲಿ ಇರಬೇಕು. Q 0 ಆಗಿರಬಾರ್ದು. ಅವುಗಳನ್ನು ರ್ಯಾಷನಲ್ ನಂಬರ್ಸ್, ಭಾಗಲಬ್ಧ ಸಂಖ್ಯೆ ಅಂತ ಕರೀತಾರೆ. ಅದರಲ್ಲಿ ಇನ್ನೊಂದು ವರ್ಗ ಬರುತ್ತೆ, ಇರ್ರಾಷನಲ್ ನಂಬರ್ಸ್, ಅಭಾಗಲಬ್ಧ ಸಂಖ್ಯೆಗಳು ಅಂತ. ಇದು ಕೂಡ P/Q ಫಾರ್ಮಲ್ಲೇ ಇದನ್ನ ರೆಪ್ರೆಸೆಂಟ್ ಮಾಡೋಕ್ಕಾಗೋದಿಲ್ಲ. P/Q ಫಾರ್ಮಲ್ಲಿ ಯಾವುದನ್ನ ರೆಪ್ರೆಸೆಂಟ್ ಮಾಡ್ಬೋದು ಅದನ್ನ ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ, ಎಕ್ಸ್ಪ್ರೆಸ್ ಮಾಡೋಕ್ಕಾಗದಿರೋದನ್ನ ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಉದಾಹರಣೆಗೆ √3, √4, √3, √5,
√4 ಆಗಲ್ಲ. √4 ಮಾಡಿದ್ರೆ 2 ಬರುತ್ತೆ, 2 ನಿಮಗೆ ಅಂಕೆ ಆಗುತ್ತೆ. ಹಾಗಾಗಿ ಅದನ್ನು ರೆಪ್ರೆಸೆಂಟ್ ಮಾಡಬಾರ್ದು. P/Q ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ವಲ್ಲ, ಅವುಗಳನ್ನು ನಾವು ಆ ರೀತಿ ಕರಿತೀವಿ. ಪೈ ಕೂಡ ಉತ್ತಮವಾದ ಉದಾಹರಣೆ ಇದಕ್ಕೆ. ನೆಕ್ಸ್ಟು ಸಮಸಂಖ್ಯೆ ಬೆಸ ಸಂಖ್ಯೆಗಳು. ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರುತ್ತೆ, ಸಮಸಂಖ್ಯೆ ಬೆಸ ಸಂಖ್ಯೆಗಳು. ಇದಾದ್ಮೇಲೆ ಇನ್ನೆರಡಿದೆ, ಪ್ರೈಮ್ ನಂಬರ್ಸ್ ಆ್ಯಂಡ್ ಕಾಂಪೋಸಿಟ್ ನಂಬರ್ಸ್. ಅವಿಭಾಜ್ಯ ಸಂಖ್ಯೆಗಳು, ಸಂಯುಕ್ತ ಸಂಖ್ಯೆಗಳು. ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ ಯಾವ ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗಬೇಕು, ಉಳಿದ ಯಾವ ಸಂಖ್ಯೆಯಿಂದನೂ ಭಾಗ ಆಗಬಾರ್ದು, ಅವುಗಳನ್ನು ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ ಅಂತ ಕರಿತೀವಿ. ಉದಾಹರಣೆಗೆ 2, 3, 5, 5 ಆದಮೇಲೆ 7, 7 ಆದಮೇಲೆ 11. ಇವುಗಳು ಉದಾಹರಣೆಗೆ 11 ನೋಡಿ, 11ನ್ನು 1ರಿಂದ ಭಾಗ ಮಾಡ್ಬೋದು ಮತ್ತು 11ರಿಂದ ಮಾತ್ರ ಭಾಗ ಮಾಡ್ಬೋದು, ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇವುಗಳನ್ನು ಪ್ರೈಮ್ ನಂಬರ್ಸ್ ಅಥವಾ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಎರಡನೇದು ಸಂಯುಕ್ತ ಸಂಖ್ಯೆಗಳು, ಕಾಂಪೋಸಿಟ್. 2ಕ್ಕಿಂತ ಹೆಚ್ಚು ಫ್ಯಾಕ್ಟರ್ಗಳು ಇದ್ದರೆ ಅವುಗಳನ್ನು ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. 4, 6 ಇವಕ್ಕೆಲ್ಲ 2ಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ಗಳಿರ್ತವೆ. ಇದನ್ನು ನೀವು ಡಿವೈಡ್ ಮಾಡಿದ್ರೆ ನಿಮಗೆ ಅದು ಮಾಹಿತಿ ಸಿಗ್ತಾ ಹೋಗುತ್ತೆ. 4 ಮತ್ತು 6ಅನ್ನು ನಾವು ಕಾಂಪೋಸಿಟ್ ನಂಬರ್ಸ್ಗೆ ಉತ್ತಮವಾದ ಉದಾಹರಣೆ ಅಂತ ಹೇಳ್ಬೋದು. ಹಾಗಾದರೆ ಒಂದೇನು, ಒಂದು ಪ್ರೈಮ್ ನಂಬರ ಕಾಂಪೋಸಿಟ್ ನಂಬರ ಅಂತ ಹೇಳಿದ್ರೆ, ಒಂದು ಪ್ರೈಮ್ ನಂಬರ್ ಕೂಡ ಅಲ್ಲ, ಕಾಂಪೋಸಿಟ್ ನಂಬರ್ ಕೂಡ ಅಲ್ಲ. ಇದನ್ನು ನೆನಪಲ್ಲಿ ಇಟ್ಕೊಂಡಿರಿ, ಇಂಪಾರ್ಟೆಂಟ್ ಟಾಪಿಕ್ ಇದು. 1 ಅನ್ನೋದು ಪ್ರೈಮ್ ನಂಬರು ಅಲ್ಲ, ಕಾಂಪೋಸಿಟ್ ನಂಬರ್ ಕೂಡ ಅಲ್ಲ. ಇದಾದ್ಮೇಲೆ RRBಯಲ್ಲಿ ಅತಿ ಹೆಚ್ಚು ಕೇಳುವಂತಹ ಕ್ವಶನ್ಗಳು ಡಿವಿಸಿಬಿಲಿಟಿ ರೂಲ್ಸ್. ಅದರಲ್ಲಿ 1ರಿಂದ 11 ತನಕ ನಿಮಗೆ ಗೊತ್ತಿರಲೇಬೇಕಾಗತ್ತೆ. ಯಾವುದೇ ಒಂದು ಅಂಕೆಗಳನ್ನು ಕೊಟ್ಟು ಡಿವಿಸಿಬಲ್ ಬೈ 7, ಡಿವಿಸಿಬಲ್ ಬೈ 11, ಡಿವಿಸಿಬಲ್ ಬೈ 10 ಅಂತ ಕೇಳ್ತಾರೆ. ಸೊ ಈ ಒಂದು ಫಾರ್ಮುಲಾ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು. ಇದು ಸಿಂಪಲ್ ಆಗಿ ನಿಮಗೆ ಮೆನ್ಷನ್ ಮಾಡ್ಬಿಡ್ತೀನಿ. ಯಾವುದೇ ಒಂದು ಅಂಕೆ 1ರಿಂದ ಭಾಗ ಆಗುತ್ತೆ ಅಂದರೆ ನೋಡಿ, ಎವ್ರಿ ನಂಬರ್ ಇಸ್ ಡಿವಿಸಿಬಲ್ ಬೈ 1. ಯಾವುದೇ ಸಂಖ್ಯೆಯನ್ನು ತೆಗೆದುಕೊಂಡ್ರೆ 1ರಿಂದ ಅದು ಭಾಗ ಆಗುತ್ತೆ. 2ರಿಂದ ಭಾಗ ಆಗಬೇಕು ಅಂದರೆ ಯಾವುದೇ ಅಂಕೆಯ ಕೊನೆ ಅಂಕೆ ಈವನ್ ಆಗಿರಬೇಕು, ಅಂದರೆ ಸಮಸಂಖ್ಯೆ ಆಗಿದ್ರೆ ಮಾತ್ರ 2ರಿಂದ ಭಾಗ ಆಗುತ್ತೆ. ಉದಾಹರಣೆಗೆ 3264 ಕೊನೆ ಸಂಖ್ಯೆ 4 ಇದ್ರೆ ಮಾತ್ರ 2ರಿಂದ ಭಾಗ ಆಗುತ್ತೆ. ಉದಾಹರಣೆಗೆ 63 ಅಂತ ತಗೊಂಡ್ರೆ ಅವಾಗ 2ರಿಂದ ಅದು ಭಾಗ ಆಗೋದಿಲ್ಲ. ಸೊ ಕೊನೆ ಅಂಕೆ ಈವನ್ ಆಗಿರಬೇಕು. 3ರಿಂದ ಭಾಗ ಆಗುತ್ತಾ ಅಂತ ನಾವು ಕಂಡುಹಿಡಿಬೇಕಾದ್ರೆ ಕೊಟ್ಟಿರುವ ಅಂಕೆಯನ್ನ 3ರಿಂದ ಕೂಡ್ಬಿಟ್ಟು 3ರಿಂದ ಭಾಗಾಕಾರ ಮಾಡಬೇಕು. ಭಾಗಾಕಾರ ಮಾಡಿದ್ರೆ ಅದು ಡಿವೈಡ್ ಆದರೆ ನಮ್ಗೆ ಆನ್ಸರು ಸಿಗುತ್ತೆ. ಉದಾಹರಣೆಗೆ 369. 369 3ರಿಂದ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡಬೇಕು ಅಂದರೆ 3 + 6 + 9 ಮಾಡಬೇಕು. 3, 6, 9, 9, 9, 18, 18 3ರಿಂದ ಭಾಗ ಆಗುತ್ತೆ. ಹಾಗಾಗಿ 369 3ರಿಂದ ಭಾಗ ಆಗುತ್ತೆ. ಈ ಥರ ಚಿಕ್ಕ ಅಂಕೆಗಳನ್ನು ಈಸಿಯಾಗಿ ಮಾಡ್ಬೋದು. ದೊಡ್ಡ ಅಂಕೆಗಳು ಕೊಟ್ಬಿಟ್ರೆ 7, 8 ಅಂಕೆಗಳನ್ನ ಕೊಟ್ಟಾಗ 3ರಿಂದ ಭಾಗ ಆಗುತ್ತಾ ಅಂತ ಕೇಳಿದಾಗ ಅದನ್ನು ಕೂಡಿ 3ರಿಂದ ಡಿವೈಡ್ ಆಗುತ್ತಾ ಅಂತ ನೋಡಿ, ಡಿವೈಡ್ ಆದರೆ ಅದು 3ರಿಂದ ಆಗುತ್ತೆ. ಕೊನೆ 2 ಅಂಕೆಗಳು 4ರಿಂದ ಭಾಗ ಆದರೆ ಆ ಒಟ್ಟು ಕೊಟ್ಟಿರುವಂಥ ಸಂಖ್ಯೆ 4ರಿಂದ ಭಾಗ ಆಗುತ್ತೆ. ಉದಾಹರಣೆಗೆ 34, 64 ಅಂತ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಈ ಕೊನೆ 2 ಅಂಕೆಗಳಿವೆಯಲ್ಲ, ಅವು 4ರಿಂದ ಭಾಗ ಆಗಬೇಕು. ಆಗ ಮಾತ್ರ ಪೂರ್ಣವಾಗಿರೋ ಸಂಖ್ಯೆ 4ರಿಂದ ಭಾಗ ಆಗುತ್ತೆ ಅಂತ ನಾವು ಅಸ್ಯೂಮ್ ಮಾಡ್ಬೋದು, ಕನ್ಸಿಡರ್ ಮಾಡ್ಬೋದು. ಅದೇ ರೀತಿ 5ರಿಂದ ಲೆಕ್ಕ ಹಾಕಬೇಕಾದ್ರೆ ಕೊನೆ ಸಂಖ್ಯೆ 5 ಆಗಿರಬೇಕು, ಇಲ್ಲ 0 ಆಗಿರಬೇಕು. ಉದಾಹರಣೆಗೆ 500 ಅಥವಾ 505 ಇವೆರಡೂ ಕೂಡ 5ರಿಂದ ಈಸಿಯಾಗಿ ಭಾಗ ಆಗ್ತವೆ. 6ರಿಂದ ಯಾವ ಸಂಖ್ಯೆ ಭಾಗ ಆಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಯಾವ ಸಂಖ್ಯೆಗಳು 2 ಮತ್ತು 3ರ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಾವೋ. ಡಿವಿಸಿಬಲ್ ಬೈ ಬೋತ್ 2 and 3 2ರಿಂದನೂ ಆಗಬೇಕು. 2 ಮತ್ತು 3 2 ಅಂಕೆಗಳ ಡಿವಿಸಿಬಿಲಿಟಿ ರೂಲ್ನ ಫಾಲೋ ಮಾಡುವಂತಹ ಸಂಖ್ಯೆ 6ರಿಂದ ಈಸಿಯಾಗಿ ಡಿವಿಸಿಬಲ್ ಅಂತ ಹೇಳ್ಬೋದು. ನೆಕ್ಸ್ಟ್ 7 ಸಿಂಪಲ್ ರೂಲ್ ಯಾವುದೂ ಇರೋದಿಲ್ಲ, ಡಿವಿಷನ್ ಮೆಥಡ್ನ ಮಾಡ್ಬೋದು ನೀವು 7ಗೆ. 8 ಕೊನೆಯ 3 ಅಂಕೆಗಳು 8ರಿಂದ ಭಾಗ ಆಗಬೇಕು. 9 ಈಗ ಇದು ಕೂಡ ನಿಮಗೆ 3 ಮೆಥಡ್ ಥರನೇ. 9 ಸಮ್ ಆಫ್ ಆಲ್ ಎಲ್ಲವನ್ನ ಡಿಜಿಟ್ಸ್ನ ಕೂಡಿ 9ರಿಂದ ಭಾಗ ಆದರೆ ಆ ಸಂಖ್ಯೆ ಕೂಡ 9ರಿಂದ ಭಾಗ ಆಗುತ್ತೆ. 10ರಿಂದ ಮಾಡೋದು ಈಸಿ, ಲಾಸ್ಟ್ ಡಿಜಿಟ್ 0 ಇರಬೇಕು. 11ರದ್ದು ಡಿಫರೆನ್ಸ್ ಆಫ್ ಸಮ್ ಆಫ್ ಆಡ್ ಪ್ಲೇಸಸ್ ಡಿಜಿಟ್ಸ್ ಮೈನಸ್ ಸಮ್ ಆಫ್ ಈವನ್ ಪ್ಲೇಸಸ್ ಡಿಜಿಟ್ಸ್. ಅಂದರೆ ತುಂಬ ಸಂಖ್ಯೆಗಳನ್ನ ಕೊಟ್ಬಿಟ್ಟಿದ್ದಾರೆ, ಅಂದರೆ 31, 23, 64 ಇದು 11ರಿಂದ ಭಾಗ ಆಗುತ್ತಾ ಅಂತ ಕೊಟ್ಬಿಟ್ಟಿದ್ದಾರೆ ಅಂದರೆ ಈ ಥರ ಆಲ್ಟರ್ನೇಟ್ ನಂಬರ್ಸು 3, 2, 6 ಇವು 3ನ್ನು ಕೂಡ್ಕೊಳ್ಳೋದು, 1, 3, 4ನ ಕೂಡ್ಕೊಳ್ಳೋದು, 2ರನ್ನ ಡಿಫರೆನ್ಸ್ನ ತಗೊಳ್ಳೋದು. ಡಿಫರೆನ್ಸ್ ತಗೊಂಡಾಗ ಅದು 11 ಬರಬೇಕು ಅಥವಾ 0 ಬರಬೇಕು. ಆ ಸಂದರ್ಭದಲ್ಲಿ ಆ ಪೂರ್ಣ ಅಂಕೆ
ಅಲ್ಲಿ ಕೊಟ್ಟಿರುವಂಥ ಸಂಖ್ಯೆ ಏನಿರುತ್ತೆ ಅದು 11ರಿಂದ ಭಾಗ ಆಗುತ್ತೆ ಅಂತ ಹೇಳ್ಬೋದು. ಇದು ಡಿವಿಸಿಬಿಲಿಟಿ. ಇದು ನಂಬರ್ ಸಿಸ್ಟಮ್ ಟಾಪಿಕ್ನ ವೆರಿ ಇಂಪಾರ್ಟೆಂಟ್ ಆದಂಥ ಟಾಪಿಕ್. ಇದನ್ನ ಕಂಪಲ್ಸರಿ ಓದ್ಕೋಬೇಕು. ಸಾಧ್ಯವಾದರೆ 12, 13, 14, 17 ತನಕನೂ ಓದ್ಕೊಳ್ಳಿ. ನೆಕ್ಸ್ಟು HCF, LCMಗಳು. ಇದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅನ್ಕೊಂಡಿರ್ತೀನಿ. HCF ಮತ್ತು LCMಗಳ ರಿಲೇಷನ್ ಕೂಡ ಗೊತ್ತಿರಬೇಕು. ಎರಡು ಸಂಖ್ಯೆಗಳನ್ನ ಕೊಟ್ಟು HCF, LCM ಅನ್ನು ಜಾಸ್ತಿ ಎಕ್ಸಾಮಲ್ಲಿ ಕೇಳ್ತಾರೆ. ಅದರ ಸಂಬಂಧ ಈ ಥರ ಇದೆ. ಆ ಎರಡು ಸಂಖ್ಯೆಗಳು A ಮತ್ತು B ಆಗಿದ್ರೆ ಅವುಗಳ ಗುಣಲಬ್ಧವು HCF ಮತ್ತು LCMಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಓಕೆ, ಇಲ್ಲಿ ಅದನ್ನ ಡಿಫೈನ್ ಮಾಡಿದ್ದೀನಿ. ಒಂದು LCM ಕೊಟ್ಟು HCF ಅನ್ನ ಕಂಡುಹಿಡಿಬೋದು, ಎರಡು ಸಂಖ್ಯೆಗಳ ಪ್ರಾಡಕ್ಟ್ ಕೊಟ್ಟಾಗ LCM ಅನ್ನ ಕಂಡುಹಿಡಿಬೋದು. ಈ ತರ ಮಾಡ್ಕೋಬಹುದು. ನೆಕ್ಸ್ಟ್ ಫ್ರಾಕ್ಷನ್ಸ್ಗಳನ್ನ ಕೊಡ್ತಾರೆ. ಫ್ರಾಕ್ಷನ್ಸ್ ಅಂದ್ರೆ P/Q ಫಾರ್ಮಲ್ಲಿ ಕೊಟ್ಬಿಡ್ತಾರೆ. ಆವಾಗ ಕೊಟ್ಟಾಗ LCM ಆಫ್ ದಿ ಫ್ರಾಕ್ಷನ್ಸ್ ಕೇಳಿದ್ರೆ ನ್ಯೂಮರೇಟರ್ಲಿರುವಂಥ LCMಗಳನ್ನ ತಗೊಂಡು ಡಿನಾಮಿನೇಟರ್ಗಳಿರುವ HCF ಅನ್ನ ಕಂಡುಹಿಡಿದು ಆನ್ಸರ್ ಮಾಡಬೇಕು. ಅದೇ ರೀತಿ HCF ಅನ್ನ ಕೇಳಿದಾಗ ನ್ಯೂಮರೇಟರ್ನ HCF ಮಾಡಿಕೊಂಡು ಡಿನಾಮಿನೇಟರ್ನ LCM ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಉದಾಹರಣೆ ಕೊಡಲಾಗಿದೆ ನೋಡಿ, ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ. 4 ಮತ್ತು 6ರ LCM ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದಕ್ಕೆ ಎರಡು ಮೆಥಡ್ ಇದೆ. ಇಲ್ಲಿ ಮಲ್ಟಿಪಲ್ಗಳನ್ನ ಕಂಡುಹಿಡಿದು ಆನ್ಸರ್ ಅನ್ನ ಮಾಡ್ಕೊಂಡಿದ್ದಾರೆ 4 ಮತ್ತು 6. ನೀವು ಯಾವ ಥರ ಮಾಡ್ಬೋದು ಅಂದರೆ 4, 6ನ ಬರ್ಕೊಂಡು ಸಿಂಪಲ್ ಆಗಿ 2ರಿಂದ ಭಾಗ ಆಗುತ್ತೆ. 2 2ಲಿ 2 3ಲಿ. ಓಕೆ, ಇನ್ನು ಮತ್ತೆ ಭಾಗ ಆಗಲ್ಲ. 2 ಇಂಟು 2 ಇಂಟು 3 ಮಾಡಿ. 2 2ಲಿ 4, 4 3ಲಿ 12. ಸೊ LCM 4 ಮತ್ತು 6ರ LCM ಏನು 12 ಆಗುತ್ತೆ. ಇದರ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಕೇಳಿರೋದ್ರಿಂದ ನೀವು 4ರ ಮಲ್ಟಿಪಲ್ನ ಬರಿಬೋದು. 4, 8, 12, 16. 6ರ ಮಲ್ಟಿಪಲ್ಲು 6, 12, 18. ಇವೆರಡರಲ್ಲೂ ಕಾಮನ್ ಆಗಿರ್ತಕ್ಕಂಥ ಕಡಿಮೆ ಇರುವಂಥ ಸಂಖ್ಯೆಯೇ LCM ಆಗಿರುತ್ತೆ. ಈಗ ಉದಾಹರಣೆಗೆ 4, 8, 12 ಇದೆ. 6ರಿಂದ ಶುರುವಾದಾಗ 6, 12 ಇದೆ. 6 ಇಲ್ಲಿಲ್ಲ, ಬಟ್ 12, 12 ಎರಡರಲ್ಲೂ ಕಾಮನ್ ಇದೆ ಮತ್ತು ಅತಿ ಚಿಕ್ಕ ಸಂಖ್ಯೆ ಆಗಿದೆ ಅದರಲ್ಲಿ ಎರಡರಲ್ಲೂ. ಸೊ ಈ 12 LCM ಆಗುತ್ತೆ. ಈ ಥರ ಆನ್ಸರನ್ನು ಕಂಡುಹಿಡ್ಕೋಬಹುದು. ಇವೆರಡು ಮೆಥಡ್ನ ನಿಮ್ಗೆ ಯಾವ್ದು ಈಸಿ ಇದೆಯೋ ಆ ಮೆಥಡ್ನ ಫಾಲೋ. HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ. ಇಲ್ಲಿ ಮೆಥಡಲ್ಲಿ ಸ್ವಲ್ಪ ಚೇಂಜಸ್ ಏನಿರುತ್ತೆ. ಕಾಮನ್ ಫ್ಯಾಕ್ಟರ್ಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ನೋಡಿ, ಫ್ಯಾಕ್ಟರ್ಸ್ ಆಫ್ 12, 1, 2, 3, 4, 6, 12 ಇವೆಲ್ಲ 12ರನ್ನ ಭಾಗ ಮಾಡುವಂಥ ಫ್ಯಾಕ್ಟರ್ಗಳು. 18ನ್ನ 1, 2, 3, 6, 9, 18 ಇರ್ತವೆ. ಇವೆರಡರಲ್ಲೂ ಕಾಮನ್ ಇರೋವು ಯಾವುವು? 1, 2, 3, 6. ಸೊ ಅದರಲ್ಲಿ ಹೈಯೆಸ್ಟ್ ಇರೋದು ಯಾವುದು? 6. ಈ ಥರ ಫ್ಯಾಕ್ಟರ್ ಮೆಥಡಲ್ಲಿ ನೀವು ಕಂಡುಹಿಡಿಬೋದು. ಇಲ್ಲ HCF ಅನ್ನ ಇನ್ನೂ ಈಸಿಯಾಗಿ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಚಿಕ್ಕ ಸಂಖ್ಯೆ ಯಾವ್ದು ಕೊಟ್ಟಿರ್ತಾರೋ ಅದರಿಂದ ದೊಡ್ಡ ಸಂಖ್ಯೆನ ಭಾಗ ಮಾಡಿ. ಸೊ 12 ಒಂದ್ಲಿ 12, 6 ಉಳ್ಕೊಡ್ತು. ನೆಕ್ಸ್ಟು ಈ 6ರಿಂದ 12 ಡಿವೈಡ್ ಮಾಡಿ. 6 2ಲಿ 12. ಎಲ್ಲಿ ಶೇಷ 0 ಬರುತ್ತೋ ಅದರ ಹಿಂದಿನ ರಿಮೈಂಡರ್ ಏನಿರುತ್ತೆ ಅದೇ HCF ಆಗಿರುತ್ತೆ. ಸೊ ಇಲ್ಲಿ 6 HCF ಆಗುತ್ತೆ. ನೆಕ್ಸ್ಟ್ ಫ್ರಾಕ್ಷನ್ಸ್ ಗೊತ್ತಿರಬೇಕು. ಭಿನ್ನ ರಾಶಿಗಳು ಅಂತ ಕರಿತೀವಿ. ಈಗ ತಾನೇ ಹೇಳಿದೆ P/Q ಫಾರ್ಮಲ್ ಇರುತ್ತೆ. ಅದರಲ್ಲಿ ಪ್ರಾಪರ್ ಫ್ರಾಕ್ಷನ್ ಅಂತ ಇರುತ್ತೆ. ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಅಂಶ ಛೇದ ಅಂತ ಹೇಳ್ತೀವಲ್ವಾ, ಈ ಫಾರ್ಮೆಟ್ ಅಲ್ಲಿ ಇದೆ. ಕೆಳಗಡೆ ಇರುವ ಸಂಖ್ಯೆ ಜಾಸ್ತಿ ಇದ್ರೆ ಅಂಶ ಅಂತ ಹೇಳ್ತೀವಿ, ಮೇಲ್ಗಡೆ ಇರುವ ಸಂಖ್ಯೆ ಜಾಸ್ತಿ ಇದ್ರೆ ಇಂಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ. ಇನ್ನು 1/2/3 ಈ ತರ ಕೊಟ್ರೆ, ಒಂದು ಪೂರ್ಣಾಂಕ ಒಂದು ಫ್ರಾಕ್ಷನ್ ನ ಕೊಟ್ರೆ ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಕರಿತೀವಿ. ಇದಾದ್ಮೇಲೆ ಡೆಸಿಮಮ್ ಅಂದ್ರೆ ದಶಮಾಂಶಗಳು. ಫ್ರಾಕ್ಷನ್ಗಳನ್ನ ಪೂರ್ಣವಾಗಿ ಡಿವೈಡ್ ಮಾಡಿಬಿಟ್ರೆ, ಈಗ 1/2 ಇದೆ, ಈ ಫಾರ್ಮ್ಯಾಟ್ ಅಲ್ಲಿ ಇದ್ರೆ ಫ್ರಾಕ್ಷನ್ ಭಿನ್ನರಾಶಿ ಅಂತ ಕರಿತೀವಿ. ಇದನ್ನ ಡಿವೈಡ್ ಮಾಡಿದ್ರೆ 0.5 ಬರುತ್ತೆ. 0.5 ಅನ್ನ ನಾವು ದಶಮಾಂಶ ಅಂತ ಕರಿತೀವಿ. ಅಷ್ಟೇ, ಸಿಂಪಲ್ ಇದು. ನೆಕ್ಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಂಬರ್ ಸಿಸ್ಟಮ್ ಅಲ್ಲಿ ಈ ರೂಲ್ನ ತುಂಬಾ ಚೆನ್ನಾಗಿ ಫಾಲೋ ಮಾಡಬೇಕು. ಇದನ್ನ ಫಾಲೋ ಮಾಡಲಿಲ್ಲ ಅಂದ್ರೆ ಅಂಕಗಳನ್ನ ಕಳ್ಕೊಳ್ತೀರಾ. ಏನಿದು? ಬಾಡ್ ಮಾಸ್ ರೂಲ್. ಯಾವುದೇ ಲೆಕ್ಕಗಳನ್ನ ಕೊಟ್ಟಾಗ ಸಿಂಪ್ಲಿಫೈ ಮಾಡಿ ಅಂತ ಹೇಳಿದಾಗ ಈ ರೂಲ್ನೇ ಫಾಲೋ ಮಾಡಬೇಕು. ಏನಿದು ಬಾಡ್ ಮಾಸ್? B ಅಂದ್ರೆ ಬ್ರಾಕೆಟ್ಸ್. ಯಾವುದೇ ಒಂದು ಅಂಕಿ ಅಂಶಗಳನ್ನ ಕೊಟ್ಟಾಗ ಬ್ರಾಕೆಟ್ ಒಳಗಡೆ ಇರೋದನ್ನ ಮೊದಲು ಸಾಲ್ವ್ ಮಾಡಬೇಕು. ಅದಾದ್ಮೇಲೆ ಆರ್ಡರ್ಸ್ ಅಂದ್ರೆ ಘಾತಗಳನ್ನ ನೋಡ್ಕೋಬೇಕು. ನೆಕ್ಸ್ಟ್ ಅದಾದ್ಮೇಲೆ ಡಿವಿಷನ್ ಭಾಗಾಕಾರ, ಆಮೇಲೆ ಗುಣಾಕಾರ ಮಾಡಬೇಕು, ಆಮೇಲೆ ಸಂಕಲನ ಮಾಡಬೇಕು, ಕೊನೆಗೆ ವ್ಯವಕಲನವನ್ನ ಮಾಡಬೇಕು. ಬಾಡ್ ಮಾಸ್ ರೂಲ್ನ ಅಪ್ಲೈ ಮಾಡಿನೇ ಆನ್ಸರ್ನ ನೀವು ಕಂಡುಹಿಡಿಬೇಕು ನಂಬರ್ ಸಿಸ್ಟಮ್ ಅಲ್ಲಿ. ಇದಾದ್ಮೇಲೆ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ಗಳು 1ರಿಂದ 30 ತನಕ ನಿಮಗೆ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ಗಳು ಕಂಪಲ್ಸರಿ ಗೊತ್ತಿರಬೇಕು. ಹಾಗೆ ಕ್ಯೂಬ್ ಮತ್ತು ಕ್ಯೂಬ್ ರೂಟ್ಗಳು 1ರಿಂದ 15 ಅಥವಾ 20 ತನಕ ನಿಮಗೆ ಮಿನಿಮಮ್ ಗೊತ್ತಿರಬೇಕು. ಇದರ ಶಾರ್ಟ್ ಟ್ರಿಕ್ಸ್ಗಳನ್ನ ನಾನು ನಿಮಗೆ ಮುಂದಿನ ತರಗತಿಗಳಲ್ಲಿ ಹೇಳ್ತೀನಿ, ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೋಟ್ಸ್ಗಳನ್ನ ಕೂಡ ಕೊಡ್ತೀನಿ. ಸೊ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನ ಇಲ್ಲಿ ಎಕ್ಸಾಂಪಲ್ ಬಂದಿರುವಂತ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದೀನಿ. HCF ಅನ್ನ ಕಂಡುಹಿಡಿಯೋದು ಹೇಗೆ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಅದು LCM ಅನ್ನ ಕಂಡುಹಿಡಿಯೋದು ಹೇಗೆ ಅನ್ನೋದ್ರ ಬಗ್ಗೆ
ಈ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಎರಡು ಸಂಖ್ಯೆಗಳನ್ನ ಕೊಟ್ಬಿಟ್ಟು ಒಂದು ಸಂಖ್ಯೆಯನ್ನ ಕೊಟ್ಟು ಒಂದು HCF ಅನ್ನ ಇಲ್ಲಿ ಎರಡು ಸಂಖ್ಯೆಗಳ ಗುಣಾಕಾರವನ್ನ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ನೋಡಿ. ಒಂದು ಸಂಖ್ಯೆ ಕೊಟ್ಟಿದ್ದಾರೆ, HCF ಅನ್ನ ಕೊಟ್ಟಿದ್ದಾರೆ, ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿದ್ದಾರೆ, LCM ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ತರ ಫಾರ್ಮುಲಾ ಹಾಕೊಂಡು ನೀವು ಆನ್ಸರ್ ಅನ್ನ ಕಂಡುಹಿಡಿಯಬಹುದು. ಅಂಡ್ ಇದು ಒಂದು ಕಾಮನ್ ಕ್ವಶನ್ ಇರುತ್ತೆ. LCM ಅನ್ನ ಬಳಸ್ಕೊಂಡು ಸ್ವಲ್ಪ ಚೇಂಜಸ್ ಮಾಡಿ ಕ್ವಶನ್ಸ್ ಅನ್ನ ಹೆಂಗೆ ಕೇಳ್ತಾರೆ ಅಂತ ನೋಡ್ಬೋದು. 6, 8, 12ರಿಂದ ಭಾಗಿಸಿದಾಗ ಶೇಷ 3 ಬರುವ ರೀತಿ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಕನಿಷ್ಠ ಸಂಖ್ಯೆ ಅಂದ ತಕ್ಷಣ LCM ಆಗುತ್ತೆ. 6, 8, 12ರದ್ದು LCM ಕಂಡುಹಿಡ್ಬಿಡಿ, 24 ಬರುತ್ತೆ. 3 ಶೇಷ ಉಳ್ಕೋಬೇಕು ಅಂತ ಹೇಳಿದ್ದಾರೆ. ಆ 3ನ್ನ ಆಡ್ ಮಾಡಿ 27. ಸೊ ಎರಡು ಸಂಖ್ಯೆಗಳ ಅನುಪಾತದಲ್ಲಿ ಕೊಟ್ಟಾಗ ಈಗ 3:5 ಅಂತ ಅನುಪಾತ ಕೊಟ್ಟಿದ್ದಾರೆ. ಆಗ ಮೊದಲನೇ ಸಂಖ್ಯೆ 3x, ಎರಡನೇ ಸಂಖ್ಯೆ 5x ಆಗಿರಲಿ ಅಂತ ಅನ್ಕೊಳ್ಳಿ. ಎರಡು ಸಂಖ್ಯೆಗಳ ಗುಣಲಬ್ಧ ನಿಮ್ಗೆ ಆಲ್ರೆಡಿ ಗೊತ್ತಿದೆ, HCF ಏನು LCM ಏನು ಅಂತ ಆರಾಮಾಗಿ ಉತ್ತರವನ್ನ ಕಂಡುಹಿಡ್ಕೋಬಹುದು. ರೀಸನಿಂಗ್ ಅಲ್ಲಿ ನೀವು ಇವತ್ತು ಏನ್ ಸ್ಟಡಿ ಮಾಡಬೇಕು ಅಂದ್ರೆ ತುಂಬಾ ಬೇಸಿಕ್ ಇರೋ ಇನ್ಫಾರ್ಮೇಶನ್ ಇದೆ. ಅನಾಲಜಿ ಅಂತ ಕರಿತೀವಿ, ಉಪಮಾನ ಅಂತ ಹೇಳ್ತೀವಿ. ಕ್ವೆಶನ್ಸ್ ಟೆಸ್ಟ್ ಯುವರ್ ಎಬಿಲಿಟಿ ಟು ಫೈಂಡ್ ಎ ರಿಲೇಶನ್ಶಿಪ್ ಬಿಟ್ವೀನ್ ಟೂ ವರ್ಡ್ಸ್, ನಂಬರ್ಸ್. ಎರಡು ವಸ್ತುಗಳು, ಎರಡು ವರ್ಡ್ಗಳ ನಡುವೆ ಇರುವಂತಹ ಸಂಬಂಧವನ್ನ ಕಂಡುಹಿಡಿಯೋದನ್ನ ಉಪಮಾನ ಅಂತ ಕರಿತೀವಿ. ಉದಾಹರಣೆಗೆ A ರಿಲೇಟೆಡ್ ಟು B ಇನ್ ದ ಸೇಮ್ ವೇ C ರಿಲೇಟೆಡ್ ಟು D. ಅದನ್ನ D ಏನು ಅಂತ ನೀವು ಕಂಡುಹಿಡಿಬೇಕು. ಇದರಲ್ಲಿ ತುಂಬಾ ಕಾಮನ್ ಟೈಪ್ ಆಫ್ ಅನಾಲಜಿಸ್ ಯಾವ್ಯಾವ್ದಿದೆ ಅಂತ ನಿಮಗೆ ತೋರಿಸ್ತೀನಿ. ಮೊದಲಿದು ಸಮಾನಾರ್ಥಕ ಪದಗಳು. ಹ್ಯಾಪಿ, ಜಾಯ್ಫುಲ್ ಅಂತ ಕೊಟ್ಟಿದ್ದಾರೆ. ಸ್ಯಾಡ್ಗೆ ಏನು, ಈ ತರ ಆಪ್ಷನ್ ಕೊಟ್ಬಿಟ್ಟಿರ್ತಾರೆ. ಇಲ್ಲಿ ಅನ್ಹ್ಯಾಪಿ ಅಂತ ಇಲ್ಲಿ ಆನ್ಸರ್ ಡೈರೆಕ್ಟ್ ಇದೆ, ನಿಮ್ಗೆ ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಇದರಲ್ಲಿ ತುಂಬಾ ರೀತಿಯಾದ ನೂರಾರು ವಿಧಾನಗಳಿವೆ, ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಸಮಾನಾರ್ಥಕ ಪದಗಳನ್ನ ಕೊಡ್ಬೋದು. ವಿರುದ್ಧಾರ್ಥಕ, ಆಂಟೋನಿಮ್ ಅಂದ್ರೆ ವಿರುದ್ಧಾರ್ಥಕ ಪದಗಳು. ಅದಾದ್ಮೇಲೆ ಪಾರ್ಟ್, ಹೋಲ್, ಭಾಗ ಮತ್ತು ಪೂರ್ಣಾಂಕ. ಉದಾಹರಣೆಗೆ ವೀಲ್ ಎಲ್ಲಿಗೆ ಬೇಕಾಗುತ್ತೆ, ಕಾರ್ಗೆ ಬೇಕಾಗುತ್ತೆ. ಪೇಜ್ ಯಾವ್ದ್ರಲ್ಲಿ ಇರುತ್ತೆ, ಬುಕ್ ಅಲ್ಲಿ ಇರುತ್ತೆ. ಕಾಸ್ ಅಂಡ್ ಎಫೆಕ್ಟ್, ರೈನ್ ಇಂದ ಫ್ಲಡ್ ಬರುತ್ತೆ, ಸ್ಟಡಿಯಿಂದ ಏನಾಗುತ್ತೆ, ಸಕ್ಸಸ್ ಸಿಗುತ್ತೆ. ನೆಕ್ಸ್ಟ್ ವರ್ಕ್ ಅಂಡ್ ಟೂಲ್, ಪೇಂಟರ್, ಬ್ರಷ್. ಇವು ಪೇಂಟರ್ಗೂ ಬ್ರಷ್ಗೂ ಸಂಬಂಧ ಇದೆ, ಹಾಗೆ ರೈಟರ್ಗೂ ಪೆನ್ಗೂ ಕೂಡ ಸಂಬಂಧ ಇದೆ. ನಂಬರ್ ಅನಾಲಜಿ. ನೆಕ್ಸ್ಟ್ 2:4 ಅಂತ ಕೊಟ್ಟಿದ್ದಾರೆ. 3 ಏನಾಗುತ್ತೆ, 2 4 ಆಗಬೇಕು ಅಂದ್ರೆ 2ಕ್ಕೆ 2ನ್ನ ಮಲ್ಟಿಪ್ಲೈ ಮಾಡಬೇಕು, ಅಥವಾ 2ಕ್ಕೆ 2ನ್ನ ಆ್ಯಡ್ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ 2 2 4 ಆಗುತ್ತೆ. ಹಾಗೆ 3ನ್ನ 2ನ್ನ ಮಲ್ಟಿಪ್ಲೈ ಮಾಡಿದ್ರೆ 6 ಆಗುತ್ತೆ. ನೆಕ್ಸ್ಟ್ ಸ್ಕ್ವೇರ್ ಪ್ಯಾಟರ್ನ್ ಬರುತ್ತೆ. 5 25 ಕೊಟ್ಟಿದ್ದಾರೆ. 5ನ್ನ ಸ್ಕ್ವೇರ್ ಮಾಡಿದ್ರೆ 25 ಬರುತ್ತೆ. ಹಾಗೆ 7ನ್ನ ಸ್ಕ್ವೇರ್ ಮಾಡಿದ್ರೆ 49 ಬರುತ್ತೆ. ಆಲ್ಫಾಬೆಟಿಕಲ್ ಅನಾಲಜಿ ಕೂಡ ಇದೆ. A:C ಕೊಟ್ಟಿದ್ದಾರೆ. A:C ಅಂದ್ರೆ A ಆದ್ಮೇಲೆ B ಕೊಟ್ಟಿಲ್ಲ, C ಕೊಟ್ಟಿದ್ದಾರೆ ಅಂತ. ಅದೇ ರೀತಿ B ಆದ್ಮೇಲೆ C ಬರೆಯಂಗಿಲ್ಲ, D ಬರಿಬೇಕು. ಈ ತರ ಒಂದು ಕಾಮನ್ ಅನಾಲಜಿ ಇದೆ ಮೊದಲನೇ ಯೂನಿಟ್ ಇದರಲ್ಲಿ, ರೀಸನಿಂಗ್ ಅಲ್ಲಿ. ಇದನ್ನ ಸ್ಟಡಿ ಮಾಡ್ಕೊಳ್ಳಿ, ತುಂಬಾ ಈಸಿ ಇರುತ್ತೆ. ನೆಕ್ಸ್ಟ್ ಸೈನ್ಸ್ ಅಲ್ಲಿ ಫಿಸಿಕ್ಸ್ ಟಾಪಿಕ್ಸ್ ನ ಕೆಲವೊಂದು ನೋಡೋಣ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ಸ್ಗೆ. ಅದರಲ್ಲಿ ಮೋಷನ್, ಚಲನ ಅಂತ ಕರಿತೀವಿ. ಮೋಷನ್ ಇಸ್ ದ ಚೇಂಜ್ ಇನ್ ಪೊಸಿಷನ್ ಆಫ್ ಅನ್ ಆಬ್ಜೆಕ್ಟ್ ವಿತ್ ಟೈಮ್. ಒಂದು ವಸ್ತುವಿನ ಸ್ಥಾನವು ಸಮಯದೊಂದಿಗೆ ಬದಲಾಗುವುದನ್ನ ಚಲನೆ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಚಲಿಸುವ ಕಾರು ಉತ್ತಮವಾದ ಉದಾಹರಣೆ. ಸೊ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಮೋಷನ್ಗಳಲ್ಲಿ ವಿಧಗಳಿವೆ, ಅದರಲ್ಲಿ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಟೈಮ್, ಸಮಾನ ಸಮಯದಲ್ಲಿ ಸಮಾನ ದೂರ ಸಾಗುವುದನ್ನ ಸಮವೇಗ ಚಲನೆ ಅಥವಾ ಯೂನಿಫಾರ್ಮ್ ಮೋಷನ್ ಅಂತ ಕರೀತಾರೆ. ಟ್ರೈನ್ ಮೂವಿಂಗ್ ವಿತ್ ದ ಕಾನ್ಸ್ಟೆಂಟ್ ಸ್ಪೀಡ್, ಒಂದು ಟ್ರೈನು ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಮೂವ್ ಆಗ್ತಿರೋವಂಥದ್ದು ಉತ್ತಮವಾದ ಉದಾಹರಣೆ ಯೂನಿಫಾರ್ಮ್ ಮೋಷನ್ಗೆ. ಅದೇ ರೀತಿ ಸಮಾನ ಸಮಯದಲ್ಲಿ ಬೇರೆ ಬೇರೆ ದೂರ, ಅನ್ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಟೈಮ್ ಅಲ್ಲಿ ಹೋಗೋದನ್ನ ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಉದಾಹರಣೆಗೆ ನಮ್ಮ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿರೋ ಬಸ್. ಇನ್ನು 2 ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್ಗಳು ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಅಂತ. ಡಿಸ್ಟೆನ್ಸ್ ಅಂದ್ರೆ ದೂರ, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಸ್ಥಳಾಂತರ. ಡಿಸ್ಟೆನ್ಸ್ ಅಂದ್ರೆ ಟೋಟಲ್ ಪಾತ್ ಕವರ್ಡ್, ಎಷ್ಟು ದೂರ ಸಾಗಿದೆಯೋ ಅದು. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಟಾರ್ಟ್ ಅಂಡ್ ಎಂಡ್, ಪ್ರಾರಂಭ ಮತ್ತು ಅಂತ್ಯದ ನಡುವೆ ಇರುವಂತ ಅತಿ ಕಡಿಮೆ ದೂರ. ಇದನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತಾರೆ. ನೆಕ್ಸ್ಟ್ ಸ್ಪೀಡ್, ವೆಲಾಸಿಟಿ, 2 ಇಂಪಾರ್ಟೆಂಟ್ ಆಗಿರೋ ಟಾಪಿಕ್. ಸ್ಪೀಡ್ ಅನ್ನ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾ ಕಡೆ ನೋಡ್ತೀರಾ. ಸ್ಪೀಡ್ ನ ಫಾರ್ಮುಲಾ ಡಿಸ್ಟೆನ್ಸ್ ಬೈ ಟೈಮ್ ಆಗಿರುತ್ತೆ. ಸ್ಪೀಡ್ ನ ಫಾರ್ಮುಲಾ ಡಿಸ್ಟೆನ್ಸ್ ಬೈ ಟೈಮ್. ವೇಗ ಇಸ್ ಈಕ್ವಲ್ ಟು, ವೇಗ ಅಂದ್ರೆ ಸ್ಪೀಡ್, ದೂರ ಡಿವೈಡೆಡ್ ಬೈ ಸಮಯ ಮಾಡಿದ್ರೆ ನಮಗೆ ಸ್ಪೀಡ್ ಸಿಗುತ್ತೆ. ನೆಕ್ಸ್ಟ್ ವೆಲಾಸಿಟಿ, ಸ್ಪೀಡ್ ವಿತ್ ಡೈರೆಕ್ಷನ್, ದಿಕ್ಕು ಹೊಂದಿರುವ ವೇಗವನ್ನು ನಾವು ವೆಲಾಸಿಟಿ ಅಂತ ಕರಿತೀವಿ.
ನೆಕ್ಸ್ಟ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ಅದನ್ನ ಆಕ್ಸಲರೇಷನ್ ಅಂತ ಕರಿತೀವಿ. ವೇಗಮಾನದಲ್ಲಿ ಆಗುವಂತ ಬದಲಾವಣೆಯನ್ನ ಆಕ್ಸಲರೇಷನ್ ಅಂತ ಕರಿತೀವಿ. ಒಂದಕ್ಕೊಂದು ಸಂಬಂಧ ಇದೆ, ಹಾಗಾಗಿ ಒಂದ್ರ ಮೇಲೆ ಒಂದಾದ್ಮೇಲೆ ಒಂದು ಬರ್ಕೊಂಡಿದ್ದೀನಿ ಇಲ್ಲಿ. ಇನ್ನು ಆಕ್ಸಲರೇಷನ್ಗೆ ಫಾರ್ಮುಲಾ ಕೂಡ ಇದೆ. ಆಕ್ಸಲರೇಷನ್ ಫಾರ್ಮುಲಾ ಕಂಡುಹಿಡಿಬೇಕಂದ್ರೆ ಕೊನೆಯ ವೆಲಾಸಿಟಿ, ಫೈನಲ್ ವೆಲಾಸಿಟಿಯಿಂದ ಪ್ರಾರಂಭದ ವೆಲಾಸಿಟಿಯನ್ನು ಕಳೆದು ಟೈಮ್ ಇಂದ ಡಿವೈಡ್ ಮಾಡಿದ್ರೆ ನಿಮಗೆ ಈ ಉತ್ತರ ಸಿಗುತ್ತೆ. ನೆಕ್ಸ್ಟ್ ಯೂನಿಟ್ಸ್ಗಳಿವೆ, ಕೆಲವೊಂದು ಇಂಪಾರ್ಟೆಂಟ್ ಆಗಿರೋ ಯೂನಿಟ್ಸ್ ಎಕ್ಸಾಮಲ್ಲಿ ಕೇಳ್ತಾರೆ. ಡಿಸ್ಟೆನ್ಸ್ಗೆ ಯೂನಿಟ್ ಮೀಟರ್ ಇರುತ್ತೆ, ಟೈಮ್ಗೆ ಯೂನಿಟ್ ಸೆಕೆಂಡ್ಸ್ ಇರುತ್ತೆ. ಅದಕ್ಕೇನೆ ನಿಮಗೆ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ನಾವು ಕರೆಯೋದ್ರಿಂದನೇ ಸ್ಪೀಡ್ ಕಂಡುಹಿಡಿದಾಗ ನಾವು ಮೀಟರ್ ಪರ್ ಸೆಕೆಂಡ್ಸ್ ಅಲ್ಲಿ ಬರಿತೀವಿ. ಅದೇ ರೀತಿ ಆಕ್ಸಲರೇಷನ್ ನಾವು ಕಂಡುಹಿಡಿಬೇಕಾದ್ರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರಿತೀವಿ. ಸೊ ಸ್ಪೀಡ್ನ ಡಿಸ್ಟೆನ್ಸ್ ಮೀಟರ್ ಪರ್ ಸೆಕೆಂಡು, ಆಕ್ಸಲರೇಷನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರುತ್ತೆ. ಇದಿಷ್ಟು ಇಂದಿನ ಟಾಪಿಕ್ಸ್ ಆಗಿರ್ತವೆ. ಇವೆಲ್ಲ ನಾನು ಕೊಟ್ಟಿರುವಂಥದ್ದು ಬೇಸಿಕ್ ಐಡಿಯಾ ಇನ್ಫಾರ್ಮೇಷನ್. ನೀವು ಒಂದು ನೋಟ್ಬುಕ್ಕನ್ನು ತಗೊಂಡು ಈ ಐಡಿಯಾಸ್ಗಳನ್ನ ಇಟ್ಕೊಂಡು ಸಂಪೂರ್ಣವಾದ ನೋಟ್ಸ್ಗಳನ್ನು ಮಾಡಬೇಕು. ಸೊ ನಾನು ನಮ್ಮ ಆಲ್ರೆಡಿ ಕಳೆದ ವರ್ಷದ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಯಾವ ಥರ ಇರುತ್ತೆ ಅಂತ. ಸೊ ಅದನ್ನು ತಿಳ್ಕೊಂಡು ದಯವಿಟ್ಟು ಇದ್ರ ಮೇಲೆ ವರ್ಕ್ ಮಾಡಿ. ಡೇ 2 ಅಲ್ಲಿ ಮೀಟ್ ಆಗೋಣ. ಎಲ್ರಿಗೂ ಧನ್ಯವಾದಗಳು.